ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ಕಗ್ಗಲೀಪುರ ಪೊಲೀಸರಿಂದ ತನಿಖೆ ಚುರುಕನ್ನ ಪಡ್ಕೊಂಡಿದ್ರೆ, ಇನ್ನೊಂದ್ ಕಡೆ ಈ ಸಾವಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ತಿಮ್ಮೇಗೌಡ ಪತ್ನಿ ದೂರಿನ ಮೇರೆಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಫೋನ್ ಕರೆಗಳ ಶೋಧವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾರ್ಯಾರ ಜೊತೆ ಇವರು ಮಾತನಾಡಿದ್ರು ಅಂತ ಹೇಳಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತಿಮ್ಮೇಗೌಡರು ಹಿಂದೆ ತನಿಖೆ ನಡೆಸ್ತಾ ಇದ್ರಲ್ಲ ಕೇಸ್ಗಳು, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಕೆಲವೊಂದು ಹೈ ಪ್ರೊಫೈಲ್ ಕೇಸ್ಗಳನ್ನ ಇವರು ಹ್ಯಾಂಡಲ್ ಮಾಡಿದ್ರು ಅನ್ನೋದು ಕೂಡ ನಿನ್ನೆ ವಿಷಯ ಗೊತ್ತಾಗಿತ್ತು. ಏನಾದ್ರೂ ಒತ್ತಡಕ್ಕೆ ಒಳಗಾಗಿದ್ರಾ ಅಥವಾ ಇವ್ರಿಗೆ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಾ? ಸೊ ಈ ತರದೆಲ್ಲ ಪ್ರಶ್ನೆಗಳು ಇವ್ರ ಸೂಸೈಡ್ ಕೇಸಿಂದ ಈಗ ಉದ್ಭವವಾಗಿದೆ. ಅದರಲ್ಲೂ ರಿಪೀಟೆಡ್ಲಿ ನಮ್ಮ ರಾಜ್ಯದಲ್ಲಿ ಅಧಿಕಾರಿಗಳು ಈ ತರ ನಿಗೂಢವಾಗಿ ಸಾವನ್ನಪ್ತಾ ಇರೋದ್ರಿಂದ ಏನಾಗ್ತಿದೆ, ಈ ಸಾವಿಗೆ ಯಾರು ಹೊಣೆ? ಕುಟುಂಬಗಳ ಅನಾಥವಾಗ್ತಾ ಇವೆ. ಒತ್ತಡದಿಂದ ಈ ತರ ಸಾವಿಗೆ ಶರಣಾಗ್ತಿದ್ದಾರಾ ಅಂತ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬ್ಯಾಕ್ ಟು ಬ್ಯಾಕ್ ಅಧಿಕಾರಿಗಳ ಸಾವಿನಿಂದ ಸಹಜವಾಗಿ ಪ್ರಶ್ನೆ ಮೂಡೋದು, ಇಲ್ಲೇನಾದ್ರೂ ಬ್ಲಾಕ್ ಮೇಲ್ ತಂತ್ರ ಹಾಕಲಾಗ್ತಾ ಇದೆಯಾ ಅಥವಾ ಒತ್ತಡವನ್ನ ಹಾಕಲಾಗ್ತಿದೆಯಾ? ಎಸ್ಪೆಷಲಿ ತಿಮ್ಮೇಗೌಡರು ಕೇಸಲ್ಲಿ ನೋಡೋದಾದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ ತಕ್ಷಣ ಇನ್ಫಾರ್ಮೇಶನ್ ಬಂದಿದ್ದು ಕೆಲವೊಂದು ಹೈ ಪ್ರೊಫೈಲ್ ಕೇಸನ್ನು ಇವ್ರು ಹ್ಯಾಂಡಲ್ ಮಾಡಿದ್ರು ಅಂತ. ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಏನಿದೆ, ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಕಗ್ಲಿಪುರ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರು ಏನು ಇತ್ತೀಚೆಗೆ ಸಿಸಿಬಿಗೆ ಬಂದು ಕೇವಲ 1 ತಿಂಗಳಾಗಿತ್ತು. ಆ 1 ತಿಂಗಳ ಅವಧಿಯಲ್ಲಿ ಅವರು ಯಾವ್ಯಾವ ಕೇಸನ್ನು ಮಾಡಿದ್ದಾರೆ ಮತ್ತೆ ಯಾವುದಾದ್ರೂ ಹೈ ಪ್ರೊಫೈಲ್ ಕೇಸನ್ನು ಹ್ಯಾಂಡಲ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಒತ್ತಡ ಇರುತ್ತೆ ಮತ್ತೆ ಪ್ರಭಾವಿ ಕೂಡ ಒಂದು ಸಾಕಷ್ಟು ಪ್ರಭಾವವನ್ನು ಬೀರುವಂಥ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಆ ಒಂದು ಪ್ರಭಾವ ಅಥವಾ ಒತ್ತಡಕ್ಕೆ ಏನಾದರೂ ಒಳಗಾಗಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ತನಿಖೆಯನ್ನು ಕೂಡ ಕೈಗೆತ್ತಿಕೊಳ್ತಾ ಇದ್ದಾರೆ. ಮತ್ತೆ ಇಷ್ಟು ದಿನ ಅವರು ಯಾವ್ಯಾವ ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ ಮತ್ತೆ ಆ ಒಂದು ಕೇಸ್ಗಳ ಸ್ವರೂಪ ಏನು ಮತ್ತೆ ಸ್ಟೇಟಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಈಗ ಪೊಲೀಸರು ಆರಂಭ ಮಾಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಅವರ ಪತ್ನಿ ಈ ಒಂದು ಸಾವಿನ ಬಗ್ಗೆ ಒಂದು ಅನುಮಾನ ಇದೆ. ಇದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು ಮತ್ತೆ ಸೂಕ್ತ ತನಿಖೆಯನ್ನು ನಡೆಸಿ ಅದಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಈಗ ಅವರ ಪತ್ನಿ ಸುನೀತಾ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಒಂದು UDR ಪ್ರಕರಣ ಒಂದು ದಾಖಲಾಗಿದ್ದು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ಅವರು ಯಾರ ಜೊತೆನಾದ್ರೂ ಹೆಚ್ಚಾಗಿ ಸಂಪರ್ಕ ಅಂದ್ರೆ ಫೋನ್ ನಲ್ಲಿ ಮಾತಾಡಿರೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡಾಕ್ಯುಮೆಂಟ್ ಸಿಗಬಹುದಾ ಮತ್ತೆ ಅವರ CDR ರಿಪೋರ್ಟ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡಿ ಅವರು ಏನು ಅವರ ವೈಯಕ್ತಿಕ ವಿಚಾರಗಳು ಮತ್ತೆ ಪ್ರೊಫೆಷನಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಎರಡೂ ಆಂಗಲ್ ನಲ್ಲಿ ಒಂದು ತನಿಖೆಯನ್ನ ಮಾಡಿ ಅವರ ಸಾವಿಗೆ ಕಾರಣ ಏನಿರ್ಬೋದು ಮತ್ತೆ ಏನಾದ್ರೂ ಬೇರೆ ರೀತಿಯ ಒಂದು ರೀಸನ್ಸ್ ಇರ್ಬೋದಾ ಅನ್ನೋದ್ರ ಬಗ್ಗೆ ಈಗ ಕಗ್ಲಿಪುರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.